ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ. ಇಲ್ಲಿ ಅಶ್ವಿನಿ ಅವರು ಬೇಕು ಬೇಕು ಅಂತಾನೆ ಅಜ್ಜಿತ್ ಅವ್ರ ಅಜ್ಜಿನ ಸ್ನಾನದ ರೂಮಲ್ಲಿ ತಳ್ಳಿ ಬೀಳಿಸ್ಬಿಡ್ತಾರೆ. ಅವ್ರಿಗೆ ವಯಸ್ಸಾಗಿರೋದ್ರಿಂದ ಎದ್ದು ಓಡಾಡೋಕ್ಕೂ ಆಗಲ್ಲ, ಮಂಡಿ ಚಿಪ್ಪಿಗೆ ಏಟಾಗಿದೆ ಅಂತ ಡಾಕ್ಟರ್ ಹೇಳ್ತಾರೆ. ಇದನ್ನ ಕೇಳಿ ಮನೆಯವ್ರಿಗೆಲ್ಲ ಶಾಕ್ ಆಗುತ್ತೆ. ಈಗ ಅಶ್ವಿನಿ ಅವರು ಮನೆಗೆ ಹೋಗ್ತೀನಿ ಅಂತ ಹೊರಡ್ತಾರೆ. ಆಗ ಸಂಗೀತ ಅವರು ಊಟ ಮಾಡ್ಕೊಂಡು ಹೋಗಮ್ಮ ಅಂತ ಒಬ್ಬಟ್ಟು ಕೊಡ್ತಾರೆ. ಒಬ್ಬಟ್ಟಿಗೆ ತುಪ್ಪ ಹಾಕ್ಲಾ ಅಂತ ಹೇಳಿದಾಗ ಭೂಮಿ ಇಲ್ಲ ಸಕ್ಕರೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಹೇಳಿದಾಗ ಅಶ್ವಿನಿ ಅವರು ಕೂಡ ಹೌದು ಸಕ್ಕರೆನೇ ಹಾಕೊಳ್ಳೋದು ನಾನು ಅಂತ ಹೇಳ್ತಾರೆ. ಇದನ್ನ ಕೇಳಿ ಶ್ರವಣ್ ಅವ್ರಿಗೆ ಶಾಕ್ ಆಗುತ್ತೆ. ಅರೆ ಮನಸ್ವಿನಿ ಕೂಡ ಹಾಗೆ ಅಲ್ವಾ, ಒಬ್ಬಟ್ಟಿಗೆ ಸಕ್ಕರೆ ಹಾಕೊಂಡ್ ತಿಂತಾ ಇದ್ಲು ಅಂತ ಭಾವುಕರಾಗ್ತಾರೆ. ಈಗ ಸಂಗೀತ ಅವರು ಅರೆ ಶಾರದಾ ಒಬ್ಳೆ ಈಗ ತಿಂತಾ ಇದ್ಲು ಅಂತ ಅನ್ಕೊಂಡೆ, ನೀವು ಕೂಡ ಹಾಗೆ ತಿಂತೀರಾ, ಹೀಗಾದ್ರೆ ಮನಸ್ವಿನಿನ ಕಂಡಿಡಿದು ತುಂಬಾ ಕಷ್ಟ ಅಂತ ಸಂಗೀತ ಅವರು ಹೇಳ್ತಾರೆ. ಈಗ ದೇವಯಾನಿಯವರು ಅಲ್ಲ ನೀವೇನು ಅಂದ್ಕೊಳ್ಳಿಲ್ಲ ಅಂದ್ರೆ ಒಂದ್ ಮಾತು ಹೇಳ, ಅತ್ತೆನ ನೋಡ್ಕೊಳ್ಳೋದಿಕ್ಕೆ ಸೊಸೆದಿರಿದ್ದೀವಿ, ಮಕ್ಕಳಿದ್ದಾರೆ, ಮೊಮ್ಮಕ್ಕಳಿದ್ದಾರೆ, ಆದ್ರೆ ಟೈಮ್ಗೆ ಔಷಧಿ ಕೊಡೋದು ಸಿಸ್ಟರ್ ಇರ್ಬೇಕಲ್ವಾ. ಅಶ್ವಿನಿ ಇನ್ಮೇಲೆ ಅತ್ತೆ ನೋಡ್ಕೊಳಕ್ ಬರಲ್ಲ, ಅಲ್ಲ ಒತ್ತಾಯ ಏನಿಲ್ಲ, ಸುಮ್ಮನೆ ಹೇಳ್ದೆ, ಇದ್ರ ಹಿಂದೆ ಬೇರೆ ಏನೋ ಉದ್ದೇಶ ಇದೆ ಅಂತ ಅನ್ಕೊಂಬಿಡಿ ಪ್ಲೀಸ್ ಅಂತ ಹೇಳಿದಾಗ ಶ್ರವಣ್ ಅವರು ಹೌದು ಹೌದು ದೇವ ಏನು ಹೇಳಿದ್ ಕರೆಕ್ಟಾಗೇ ಇದೆ, ಇನ್ಮೇಲೆ ಅಶ್ವಿನಿ ಅತ್ತೆ ನೋಡ್ಕೊಳ್ಳೋದಕ್ಕೆ ಮನೆಗೆ ಬರಲಿ ಅಂತ ಹೇಳ್ತಾರೆ. ಇದರಿಂದ ದೇವಯಾನಿ ತನ್ನ ಕೆಲಸನ ಸುಗಮ ಮಾಡ್ಕೊತಾ ಇದ್ದಾರೆ. ದೇವಯಾನಿ ಅವರಿಗೆ ತುಂಬಾ ಖುಷಿ ಆಗುತ್ತೆ. ಈಗ ದೇವಯಾನಿ ಅವರು ಮನಸ್ವಿನಿ ಫೋಟೋ ತಗೊಬಂದು ಅಶ್ವಿನಿ ಅವ್ರ ಕೈಗೆ ಕೊಡ್ತಾರೆ. ಅಶ್ವಿನಿ, ಇದು ಮನಸ್ವಿನಿ ಚಿಕ್ಕ ಹುಡುಗಿದ್ದಾಗ ಫೋಟೋ, ಅವಳು ಕತ್ತಲಿದೆಯಲ್ಲ ಆ ಮಚ್ಚೆ ನಿನ್ ಕತ್ತಲ್ಲೂ ಇರಬೇಕು, ಮತ್ತೆ ಈ ಕುಟುಂಬಕ್ಕೆ ಸೇರಿದ್ದ ಒಂದು ಮೀನಿನ ಡಾಲರ್ ಇದೆ, ಅವೆರಡು ನೋಡಿದ್ರೆ ಮಾತ್ರ ಈ ಮನೆಯವರು ನಿನ್ನ ಮನಸ್ವಿನಿ ಅಂತ ಒಪ್ಕೊಳ್ಳೋದು. ಈಗ ಅಶ್ವಿನಿಯವರು ಹಾಗಾದ್ರೆ ನನ್ನನ್ನ ಯಾರೋ ಡ್ರೈವರ್ ಬಂದು ಬಿಟ್ಟೋದ್ರು ಅಂದ್ರೆ ಯಾರೋ ನಂಬೋದಿಲ್ವಾ ಅಂತ ಹೇಳಿದಾಗ ದೇವಯಾನಿಯವರು ಇಲ್ಲ ಇಲ್ಲ, ಕತ್ತಲಿ ಈ ಮಚ್ಚೆ ಮತ್ತೆ ಮೀನಿನ ಡಾಲರ್ ಇದ್ರೆ ಮಾತ್ರ ನಿನ್ನ ಮನಸ್ವಿನಿ ಅಂತ ನಂಬೋದು ಅಂತ ಹೇಳಿದಾಗ ಅಶ್ವಿನಿಯವರು ಸರಿ ಆಯ್ತು, ನೀವು ಹೇಳಿದ್ದನ್ನ ಮಾಡೋದೇ ನನ್ನ ಕೆಲಸ ಅಂತ ಹೇಳಿದಾಗ ದೇವಯಾನಿಯವರು ಹುಷಾರು, ಶ್ರವಣ್ ರಿಟೈರ್ಡ್ ಪೊಲೀಸ್ ಆಫೀಸರು, ಅಜಿತ್ ಕೂಡ ಸಬ್ ಇನ್ಸ್ಪೆಕ್ಟರ್, ಅವರಿಬ್ರು ಮಧ್ಯೆ ಒಂಚೂರು ಆ ಕಡೆ ಈ ಕಡೆ ಆದ್ರೂ ನಾವು ಸಿಗಾಕೊಂಡ್ಬಿಡ್ತೀವಿ ಅಂತ ದೇವಯಾನಿಯವರು ಅಶ್ವಿನಿಗೆ ಹೇಳ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ದಯವಿಟ್ಟು